ಹಲೋ ಫುಡೀಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ದಾಲ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಯಾವ ರೀತಿ ದಾಲ್ ಫ್ರೈ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಇದನ್ನ ಚಪಾತಿ, ದೋಸೆ, ಇಡ್ಲಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಇದಕ್ಕೆಲ್ಲ ಏನೇನು ಬಳಸಿದ್ದೀನಿ ನೋಡ್ಕೊಂಬರೋಣ ಬನ್ನಿ. ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ 2 ಥರ ಬೇಳೆ ತೊಗೊಂಡಿದ್ದೀನಿ. ಒಂದು ಹೆಸರು ಬೇಳೆ ಮತ್ತು ಇನ್ನೊಂದು ತೊಗರಿ ಬೇಳೆಯಲ್ಲಿ ಕೇಸರಿ ಕಲರ್ ಇರುತ್ತಲ್ಲ ಅದು. ಅವೆರಡೂ ನಾನು ನೀಟಾಗಿ ತೊಳೆದುಬಿಟ್ಟು ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋ ದಪ್ಪ ದಪ್ಪ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ. ನಂತರ ಅದಕ್ಕೆ ನಾನು ಒಂದು ಬೌಲ್ ಈರುಳ್ಳಿ, ಉದ್ದ ಹಾಕ್ಕೊಂಡಿರೋಂಥ ಈರುಳ್ಳಿ ಹಾಕೋತೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಮತ್ತು ಕಾಳುಮೆಣಸು, ಹಾಗೆ ಜೀರಿಗೆ 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಅಷ್ಟು ಹಾಕ್ಕೊಂಡು ಅದಕ್ಕೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಅಲ್ಲಿ ಒಂದು 10 ಹೆಸರು ಇದ್ದರೆ ಸಾಕು. ಮತ್ತು ಒಂದು ಹುಳಿ ಟೊಮೆಟೊ ಫುಲ್ಲು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಖಾರ ನೋಡಿಕೊಂಡು 3 ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿರೋದು ನಾನು. ಮತ್ತು ಒಗ್ಗರಣೆಗೂ ಕೂಡ ಬೇಕಾಗುತ್ತೆ. ಬೇಕು ಅಂದರೆ ನೋಡಿಕೊಂಡು, ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 3 ಇಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯೋಕ್ಕೆ ಬಿಡೋಣ. ಈಗ ನೋಡ್ತಾ ಇರ್ಬೋದು, ಬೆಂದ ಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಆರಿದ ನಂತರ ಆದರೂ ಮಾಡ್ಬೋದು, ಇಲ್ಲ ಬಿಸಿಲಾದರೂ ಮಾಡ್ಬೋದು. ನೀವು ಅದನ್ನು ನೀಟಾಗಿ ಈ ಥರ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಸೌಟಲ್ಲೇ ನೀಟಾಗಿ ಕೈ ಆಡಿಸ್ತಾನೇ ಇದ್ದರೆ ಈ ಥರ ಕರಗುತ್ತೆ. ನೀಟಾಗಿ ಬೆಂದಿದ್ದಾಗ ಆಲೂಗೆಡ್ಡೆ ನೀಟಾಗಿ ಕರಗೋಗುತ್ತೆ. ಆವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಎಲ್ಲ ನೀಟಾಗಿ ಆದಮೇಲೆ ಇಲ್ಲಿ ನಾನೊಂದು ಚಿಕ್ಕ ಬಾಣಲಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಸಿಡಿದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಚೆನ್ನಾಗಿ ಕಲರ್ ಬರೋ ಥರ ಹಾಕ್ಕೊಂಡು ಇದಕ್ಕೆ ಮತ್ತೆ ನಾನು ಇಂಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ಇದು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ತುಂಬ ಟೇಸ್ಟಿಯಾಗಿರುತ್ತೆ ಹಾಕ್ಕೊಂಡಾಗ. ನಂತರ ನಾನಿಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಅದು ಹಾಕ್ಕೊಂಡು ಮತ್ತು ನಾನು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಆ್ಯಪಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ನಾನು ಬೇಯಿಸ್ಕೊಂಡಿದ್ವಲ್ಲ ಆ ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಸ್ವಲ್ಪ ಮಸಾಲೆ ತೆಗೆದು ಅದಕ್ಕೆ ಹಾಕ್ಕೊಂಡಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು 2 ಮಿನಿಟು ಬೇಯೋಕ್ಕೆ ಬಿಟ್ಟರೆ ಸಾಕು, ರೆಡಿ ಆಯಿತು. ನಾನು ಮಾಡೋದು ಈ ಥರ ದಾಲ್ ಫ್ರೈ. ನೀವು ಯಾವ ರೀತಿ ಮಾಡ್ತೀರಾ? ಒಂದೇ ಥರ ಮಾಡಬೇಕು ಅಂತೇನಿಲ್ಲ. ತುಂಬ ಜನ ತುಂಬ ಥರ ಮಾಡ್ತಾರೆ. ಆದರೆ ನಾನು ಮಾಡೋದು ಈ ಥರ ತುಂಬಾ ರುಚಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿನ್ಬೋದು. ಇದಕ್ಕೆ ಅನ್ನ ಸಾಂಬಾರಾದರೂ ಆಗ್ಬೋದು, ಚಪಾತಿ, ದೋಸೆ, ನೀವೊಂದು ಯಾವುದು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಗನೆ ಆಗೋಯ್ತು ಅಂತ. ನೆಕ್ಸ್ಟ್ ವಿಡಿಯೋದ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.